ಮುಖ್ಯಮಂತ್ರಿಗಳ ಔತಣಕೂಟ ಆಯಿತು. ಈಗ DCM ಕೂಡ ಡಿನ್ನರ್ ಪಾಲಿಟಿಕ್ಸ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರಾ ಅಂತ ಪ್ರಶ್ನೆ. ನಾನು ಕೂಡ ಔತಣಕೂಟ ಕರಿತೀನಿ ಅಂತ DCM DK ಶಿವಕುಮಾರ್ ಹೇಳಿಬಿಟ್ರು. ಆದರೆ ಈ ಔತಣಕೂಟ ತುಂಬ ಡಿಫ್ರೆಂಟ್ ಆಗಿರುತ್ತಾ, ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವ ಒಗ್ಗಟ್ಟಿನ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾರಾ ಅಂತ. ಯಾಕೆಂದರೆ DK ಶಿವಕುಮಾರ್ ನಾನು ಪಕ್ಷನಿಷ್ಠ ಅಂತ ತೋರಿಸ್ಕೋಬೇಕಲ್ಲ, ನನ್ನದು ಗುಂಪುಗಾರಿಕೆ ಇಲ್ಲ ಅಂತ ಸಂದೇಶ ಕೊಡುವ ಪ್ರಯತ್ನನ, ಕಾಂಗ್ರೆಸ್ ನಿಷ್ಠೆ ಅಷ್ಟೇ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನನ, ಅಥವಾ ಅವರಿಬ್ಬರಂತೆ ಇವರು ಕೂಡ ಆಪ್ತರನ್ನು ಮಾತ್ರ ಕರೆದು CM ಡಿನ್ನರ್ಗೆ ಕೌಂಟರ್ ಮಾಡ್ತಾರಾ ಅಂತಕ್ಕಂಥದ್ದು ಕೂಡ ಕುತೂಹಲವನ್ನು ಕೆರಳಿಸಿದೆ. ನಿಮ್ಮ ಮನೆಗೆ ನಾವು ಬರೋದು, ನಮ್ಮ ಮನೆಗೆ ನೀವು ಬರೋದು, ರಾಜಕಾರಣದಲ್ಲಿ ಎಲ್ಲ ನಾನು ಮೀಟಿಂಗ್ ಕರೀತಾ ಇರ್ತೀನಪ್ಪ ಆಗಾಗ ಊಟಕ್ಕೆ, ಏನೋ ಒಂದು ಔತಣಕೂಟಕ್ಕೆ ಸೇರ್ತೀವಿ. ಅದಕ್ಕೆ ಯಾಕೆ ನೀವು ಯಾಕೆ ರಾಜಕಾರಣ ಬೆರೆಸ್ಕೊಳ್ತೀರಿ? ಅಲ್ಲ, DCM ಅವರು ಅನುಪಸ್ಥಿತಿಯಲ್ಲಿ ಹೋಗಿದ್ದಾರೆ ಅನ್ನೋ ಚರ್ಚೆ ಎಲ್ಲ ಕೆಲವರೆಲ್ಲ ಹೋಗಿದ್ದಾರೆ, ಈಗ ಎಷ್ಟೋ ಮಂತ್ರಿಗಳೆಲ್ಲ ಹೋಗಿದ್ದಾರೆ, ಅವ್ರವ್ರ ಫ್ಯಾಮಿಲಿ ಕರ್ಕೊಂಡು ಬೆಂಗಳೂರಲ್ಲಿರೋರು ಒಂದು ಆಯ್ತು ಬನ್ನಿ ಸಾಯಂಕಾಲ ಸೇರಿದ್ದಾರೆ, ತಪ್ಪೇನಿದೆ? ಅಲ್ಲ ಸರ್, ಈಗ ಕ್ಯಾಬಿನೆಟ್ ರೀಶಫಲ್, KPCC ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ. ನೋಡಿಯಪ್ಪ, ಯಾವ ಚರ್ಚೆನೂ ಇಲ್ಲ. ನಿಮ್ಮ ಮಾಧ್ಯಮಕ್ಕೆ ಯಾರೋ ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಟು ನಿಮ್ಮನ್ನ ಬ್ಯುಸಿ ಇಡ್ತಾ ಇದ್ದಾರೆ ಅಷ್ಟೇ. ನೋಡ್ರಿ, ನಿಮ್ಮ ಮನೆಗೆ ನಾವು ಬರೋದು, ನಮ್ಮ ಮನೆಗೆ ನೀವು ಬರೋದು, ರಾಜಕಾರಣದಲ್ಲಿ ಎಲ್ಲ ನಾನು ಮೀಟಿಂಗ್ ಕರೀತಾ ಇರ್ತೀನಪ್ಪ ಆಗಾಗ ಊಟಕ್ಕೆ, ಏನೋ ಒಂದು ಔತಣಕೂಟಕ್ಕೆ ಸೇರ್ತೀವಿ. ಅದಕ್ಕೆ ಯಾಕೆ ನೀವು ಯಾಕೆ ರಾಜಕಾರಣ ಬೆರೆಸ್ಕೊಳ್ತೀರಿ? ಅಲ್ಲ, DCM ಅವರು ಅನುಪಸ್ಥಿತಿಯಲ್ಲಿ ಹೋಗಿದ್ದಾರೆ ಅನ್ನೋ ಚರ್ಚೆ ಎಲ್ಲ ಕೆಲವರೆಲ್ಲ ಹೋಗಿದ್ದಾರೆ, ಈಗ ಎಷ್ಟೋ ಮಂತ್ರಿಗಳೆಲ್ಲ ಹೋಗಿದ್ದಾರೆ, ಅವ್ರವ್ರ ಫ್ಯಾಮಿಲಿ ಕರ್ಕೊಂಡು ಬೆಂಗಳೂರಲ್ಲಿರೋರು ಒಂದು ಆಯ್ತು ಬನ್ನಿ ಸಾಯಂಕಾಲ ಸೇರಿದ್ದಾರೆ, ತಪ್ಪೇನಿದೆ? ಅಲ್ಲ ಸರ್, ಈಗ ಕ್ಯಾಬಿನೆಟ್ ರೀಶಫಲ್, KPCC ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ. ನೋಡಿಯಪ್ಪ, ಯಾವ ಚರ್ಚೆನೂ ಇಲ್ಲ. ನಿಮ್ಮ ಮಾಧ್ಯಮಕ್ಕೆ ಯಾರೋ ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಟು ನಿಮ್ಮನ್ನ ಬ್ಯುಸಿ ಇಡ್ತಾ ಇದ್ದಾರೆ ಅಷ್ಟೇ. ನೋಡ್ರಿ, ನಿಮ್ಮ ಮನೆಗೆ ನಾವು ಬರೋದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಈಗ DK ಶಿವಕುಮಾರ್ ಅವರು ಮಾತನಾಡ್ತಾ ನಾನು ಕರಿತೀನಪ್ಪ ಊಟಕ್ಕೆ ಅಂತ ಅಂದರು. ಇದು ಜಸ್ಟ್ ಪಾಸಿಂಗ್ ಕಮೆಂಟ್ ಅಂತ ಅಂದ್ಕೋಬೇಕಾ, ಅಥವಾ ನಿಜಕ್ಕೂ ಕೂಡ ನನ್ನಲ್ಲಿ ಗುಂಪುಗಾರಿಕೆ ಇಲ್ಲ ಅಂತ ಪಕ್ಷಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೆ DK ಶಿವಕುಮಾರ್ ಅವರು ಎಲ್ಲರನ್ನೂ ಕರೆದು ಒಂದು ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆಯಾ ಅಂತ? ಖಂಡಿತ ಅದೇ ಕುತೂಹಲ ಇರುವಂಥದ್ದು ಕೂಡ. ಯಾಕಂದರೆ ಅರವಿಂದ್, ಡಿನ್ನರ್ ಪಾಲಿಟಿಕ್ಸ್ CM ಕಡೆಯಿಂದ ಆಯಿತು, ಈಗ ಪರಮೇಶ್ವರ್ ಕಡೆಯಿಂದ ಆಗೋಕ್ಕೆ ಸಿದ್ಧತೆ ನಡೀತಾ ಇದೆ. ಹಾಗಾದರೆ DCM DK ಶಿವಕುಮಾರ್ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಅವ್ರೇನಾದ್ರು ಡಿನ್ನರ್ ಪಾಲಿಟಿಕ್ಸ್ ನಾನು ಕೂಡ ಊಟಕ್ಕೆ ಕರಿತೀನಿ ಅನ್ನೋದು ಪಾಸಿಂಗ್ ಕಾಮೆಂಟ್ ಆಗಿರುತ್ತಾ, ಅಥವಾ ಆ ಒಂದು ಊಟವನ್ನು ಕರೆದು ಒಂದು ಡಿನ್ನರ್ ಮೀಟಿಂಗನ್ನು ಮಾಡ್ತಾರೆ? ಮಾಡಿದ್ರೆ ಅದು ಕ್ಲಾಸಾ ಮಾಸ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ. ಮಾಸಾಗೆ ಮಾಡ್ತಾರೆ ಅಂದರೆ ನಂದು ಪಕ್ಷ ನಿಷ್ಠೆ, ನಂದು ಏನಿದ್ರು ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡ್ತೀನಿ, ಯಾಕಂದರೆ ನಾನು ಪಕ್ಷದ ಅಧ್ಯಕ್ಷ ಅನ್ನುವಂಥ ಸಂದೇಶವನ್ನು ರವಾನಿಸ್ಬೋದು, ಅಥವಾ ಎಲ್ಲವನ್ನು ಕೂಡ ಹೈಕಮಾಂಡ್ಗೆ ಬಿಟ್ಟ ಮೇಲೆ ನಾನು ಯಾಕೆ ರಿಸ್ಕ್ ತಗೊಳ್ಳಿ ಅನ್ನುವಂಥ ರೀತಿಯಲ್ಲಿ ಸಾಮೂಹಿಕ ಭೋಜನ ಆದರೂ ಆಗಬಹುದು, ಆ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಪ್ರತ್ಯೇಕವಾಗಿ ಸಭೆ ನೋಡಿದ್ರೆ ಹಿಂದೆಯೂ ಕೂಡ ಸಾಕಷ್ಟು ಬಾರಿ DK ಶಿವಕುಮಾರ್ ಹೇಳಿರುವಂಥದ್ದು, ನನ್ನ ಪಕ್ಷದ ಅಧ್ಯಕ್ಷ, ನಾನು ಆ ರೀತಿಯೆಲ್ಲ ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತುಗಳನ್ನ ಹೇಳಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಕರೆದ್ರೆ ಎಲ್ಲರನ್ನೂ ಒಟ್ಟಿಗೆ ಕರೆದು ಸೇರಿಸಿ ಪಕ್ಷದಲ್ಲಿ ಏನೂ ಇಲ್ಲ ಗೊಂದಲ ಅನ್ನುವಂಥ ಒಂದು ಮೆಸೇಜನ್ನು ರವಾನಿಸುವ ಪ್ರಯತ್ನ ಮಾಡ್ಬೋದು. ಆದರೆ ಬಹುತೇಕ ಈ ಬಾರಿಯ CM ಕುರ್ಚಿ ಕದನ ಅಥವಾ ಪವರ್ ಶೇರಿಂಗ್ ಫೈಟ್ನಲ್ಲಿ ಅವರು ಸಂಪೂರ್ಣವಾಗಿ ಹೈಕಮಾಂಡ್ನೇ ನಂಬಿಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಟೀಮು ಅಥವಾ ತಮ್ಮ ಬೆಂಬಲಿತ ಶಾಸಕರ ಸಂಖ್ಯೆ ಏನು ಅದನ್ನು ಹೇಗೆ ಗಟ್ಟಿಗೊಳಿಸ್ಕೊಳ್ಳುವಂಥದ್ದು ಅದು ಆಂತರಿಕ ಲೆಕ್ಕಾಚಾರವಾಗಿದ್ದರೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದ್ರ ಮೂಲಕ ನಂದು ಏನಿದ್ರು ಪಕ್ಷ ನಿಷ್ಠೆ ಎನ್ನುವಂಥ ಸಂದೇಶವನ್ನೇ ಗಟ್ಟಿಯಾಗಿ ರವಾನಿಸುವ ಲೆಕ್ಕಾಚಾರದಲ್ಲಿ ಬಹುತೇಕ ಅವರು ಇದ್ದಂತೆ ಕಾಣೋದ್ರಿಂದ ಏನಾದ್ರು ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾದರೆ ಮಾಸ್ ಡಿನ್ನರ್ಗೆ ಮುಂದಾಗುವಂಥ ಸಾಧ್ಯತೆ ಕೂಡ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸದ್ಯಕ್ಕೆ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು ಈಗ DK ಶಿವಕುಮಾರ್ ಅವರ ನಡೆ ಮುಂದೆ ಏನು ಅಂತ. ನಿನ್ನೆ ಏನೇನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಡೆಲ್ಲಿನಲ್ಲಿ ಅವರು ಮಾತನಾಡಬೇಕಾದ್ರೆ ಹಾಗೆ ಹೇಳ್ಬೋದು ಹೀಗೆ ಹೇಳ್ಬೋದು ಅಂತ, ಬಟ್ ಅವರು ಅಗೈನ್ ಪಕ್ಷದ ಅಧ್ಯಕ್ಷರಾಗಿ ಮಾತನಾಡೋ ರೀತಿಯಲ್ಲೇ ಮಾತನಾಡಿದ್ರು. CM ಊಟಕ್ಕೆ ಕರೆದ್ರೆ ಯಾಕ್ರಿ ಹೋಗಬಾರ್ದು, ನಮ್ಮ ಪಕ್ಷದವರು ಹೋಗಿದ್ದಾರೆ, ಅದರಲ್ಲೇನು ತಪ್ಪು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಮುಂದೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಕುತೂಹಲ.